ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ತೋಟದಲ್ಲಿ ಇದ್ದೀವಿ. ಅಲ್ಲೇ ನಾವು ನಮ್ಮ ತೋಟದಲ್ಲಿ ಕುಂಬಳಕಾಯಿ ಬಳ್ಳಿಯನ್ನು ನೆಟ್ಟಿದ್ದೀವಿ. ನೋಡಿ, ಇದೀಗ ಮೊದಲಂತೂ ಇಷ್ಟು ಇರಲಿಲ್ಲ. ಈಗ ಮಳೆ ಎಲ್ಲ ಬಂತಲ್ಲ, ಅದರ ಕಾರಣ ಫುಲ್ ಹರಡಿತ್ತು, ಹೂವೆಲ್ಲ ಬರ್ತಾ ಉಂಟು ನೋಡಿ. ಮತ್ತೆ ನಮಗೆ ಕುಂಬಳಕಾಯಿ ಸಹ ಕಾಣ್ತಾ ಉಂಟು ನೋಡಿ. ಇಲ್ಲಿ ಒಂದು, ಅಲ್ಲಿ ಒಂದು ಮತ್ತೆ ಉಂಟು ಅದರ ಹೂವು ನೋಡಿ. ಅಲ್ಲಿ ಒಂದುಂಟು. ನೋಡಿ ಅಲ್ಲಿ ತನಕ ಆ ಸೈಡ್ ಗುಂಡಿ ತನಕ ಹೋಗಿದೆ ನೋಡಿ. ಫ್ರೆಂಡ್ಸ್, ಇಲ್ಲೊಂದು ದೊಡ್ಡ ಉಪದ್ರ ಉಂಟಂದ್ರೆ ಮುಳ್ಳಹಂದಿ. ಇಲ್ಲಿ ಆ ಮುಳ್ಳಹಂದಿ ಬಂದ್ರೆ ಇಡ್ಡಿ ಕುಂಬಳಕಾಯಿ ಇಡ್ಡಿ ಹಾಳಾಗ್ತದೆ. ಅಂದ್ರೆ ನಮಗೆ ಒಂದು ದಿವಸ ನೋಡಿದ್ರೆ ಮರು ದಿವಸ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಫ್ರೆಂಡ್ಸ್, ನಿಮ್ಮ ಹತ್ರ ಎಂತಾದ್ರು ಮುಳ್ಳಹಂದಿಯಿಂದ ಕುಂಬಳಕಾಯಿಯನ್ನು ರಕ್ಷಣೆ ಮಾಡುವ ಒಂದು ಐಡಿಯಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಆಯ್ತಾ? ನೋಡಿ, ಈಗ ನಮ್ಮ ತೋಟ ಮೊನ್ನೆ ತೋರಿಸಿದೀವಲ್ಲ ಫ್ರೆಂಡ್ಸ್. ಈ ಕುಂಬಳಕಾಯಿಯ ಬಳ್ಳಿ ತುಂಬಾ ಜಾಗದಲ್ಲಿ ಹರಡಿತ್ತು. ಅದಕ್ಕೆ ಕೆಲಸದವರಿಗೆ ಹುಲ್ಲನ್ನು ತೆಗೆಯುವಾಗ ತಪ್ಪೆ ಅದು ಒಟ್ಟಿಗೆ ಅದನ್ನು ಕಳೆದಿದ್ದಾರೆ. ಈಗ ಇಷ್ಟು ಬೀಳ್ಸಿದ್ದಾರೆ. ಇದರಲ್ಲಿ ಈಗ ಆಗ್ತಾ ಉಂಟು ನೋಡಿ. ಫ್ರೆಂಡ್ಸ್, ಇದು ಮಳೆ ಬಂದ ಕಾರಣ ಇದು ಕೊಳೆ ಆಗಿದೆ ಸ್ವಲ್ಪ ಮೇಘೆಯಿಂದ, ಅಂದ್ರೆ ಮಣ್ಣು ಇರ್ತಿದೆ ಇದು ನೋಡಿ. ಫ್ರೆಂಡ್ಸ್, ಇದೊಂದು ಅಡಿಕೆ ಮರದ ಮೇಲಿಂದೊಂದು ಬಳ್ಳಿ ಬಂದಿದೆ ನೋಡಿ. ಅಂದ್ರೆ ಇಲ್ಲಿಂದ ಹೀಗೆ ಹೋಗಿ ಇಲ್ಲಿಗೆ ಬಂದಿದೆ. ಇಲ್ಲಿ ಒಂದು ಕುಂಬಳಕಾಯಿ ಆಗಿದೆ ನೋಡಿ. ಫ್ರೆಂಡ್ಸ್, ಇದು ಬಳ್ಳಿಯಲ್ಲಿ ಕುಂಬಳಕಾಯಿ ಹೇಗೆ ಆಗುದು ಅಂತ ನೋಡುವ. ಇದರಲ್ಲಿ ಫಸ್ಟ್ ಸ್ಟೇಜ್ ಇರುವುದು ಇದು ಈ ತರ ನೋಡಿ. ಮತ್ತೆ ಸ್ವಲ್ಪ ದಿನ ಆದ ಮತ್ತೆ ಈ ತರ ಆಗ್ತದೆ ನೋಡಿ. ಮತ್ತೆ ಸ್ವಲ್ಪ ದಿನ ಆದ ಮತ್ತೆ ಈ ತರ ಆಗ್ತದೆ. ಮತ್ತೆ ಸ್ವಲ್ಪ ದಿನ ಆದ ಮತ್ತೆ ಸ್ವಲ್ಪ ಅರಳಿದ ತರ ಆಗ್ತದೆ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಸೀದಾ ಇಲ್ಲಿಗೆ ಹೋಗ್ತದೆ. ಮತ್ತೆ ಈ ತರ ಆಗ್ತದೆ ಸ್ವಲ್ಪ, ಅಂದ್ರೆ ಫುಲ್ ಅರಳ್ತದೆ. ನೆಕ್ಸ್ಟ್ ಮತ್ತೆ ಈ ತರ ಆಗ್ತದೆ ಚಿಕ್ಕದು. ಮತ್ತೆ ನೆಕ್ಸ್ಟ್ ಹೀಗೆ ಆಗ್ತದೆ. ಇದು ಪುಲ್ಲ ಮೇಡಿ. ಮತ್ತೆ ಇದು ದೊಡ್ಡಾಗಿ ಹೋಗ್ತದೆ. ಗಿಡದಲ್ಲಿ ಆಗಿದೆ ಅಲ್ಲ, ಅದಕ್ಕಿಂತ ದೊಡ್ಡ ಸಹ ಆಗ್ತದೆ ನೆಲದಲ್ಲಿ ಬೆಳೆದ್ರೆ. ಅದರಲ್ಲಿ ವೆಯ್ಟ್ ತಾಗ್ಲಿಕ್ಕಿಲ್ಲ. ಈಗಲೇ ಅಲ್ಲಾಡ್ತದೆ ನೋಡಿ. ಅಲ್ಲೊಂದು ಸಹ ಬಂದಿದೆ. ಫ್ರೆಂಡ್ಸ್, ಇದು ನಾವು ಕುಂಬಳಕಾಯಿ ನಮ್ಮ ತೋಟದಿಂದ ತಂದದ್ದು. ಯಾಕೆ ತಂದದ್ದು? ಈ ಮುಳ್ಳಂದೆ ಕೆಲಸದಿಂದ. ಇದನ್ನೀಗ ಅರ್ಧ ತಿಂದಾಕಿದೆ. ಇದನ್ನು ಯೂಸ್ ಇಲ್ಲ. ನಾವು ಕೊಯ್ತಂತ ಸುಮ್ಮನೆ, ಯಾಕಂದ್ರೆ ಇದು ಬೆಳಿಲು ಸಹ ಇಲ್ಲ ಸರಿ. ಅರ್ಧ ತಿಂದಾಕಿ ಬಿಡುವ ಹಾಗೆ ನಾವು ಕೊಯ್ತಂದ್ವಿ. ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ.